ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇಲ್ಲಿ ನೋಡ್ಬೋದು ನಾವೊಂದು 3 ಲೀಟ್ರಷ್ಟು ಮಂಡಕ್ಕಿಯನ್ನು ತೊಗೊತಿದ್ದೀನಿ ರೀ. ನಾವು ಮಂಡಕ್ಕಿ ಉಸುಳಿಯನ್ನು ಮಾಡೋದು ನೋಡಿದ್ದೇವೆ ರೀ. ಇವತ್ತೊಂದು ಇದು ತಿಂಡಿಗಾದ್ರೂ ಮಾಡ್ಬೋದು, ಸಾಯಂಕಾಲ ಸ್ನ್ಯಾಕ್ಸ್ ಆದ್ರೂ ಮಾಡ್ಬೋದು ರೀ. ಇವತ್ತು ನಾನು ಇಲ್ಲಿ ನೋಡ್ಬೋದು, ನಾನು ಒಂದೇ ಮೊಟ್ಟೆ ಇತ್ತು, ಅದಕ್ಕಾಗಿ ಒಂದು ಮೊಟ್ಟೆಯನ್ನು ತೊಗೊಂಡಿದ್ದೇನೆ. ಇವತ್ತು ನೋಡಿರಿ, ಈ ಮಂಡಕ್ಕಿಯಲ್ಲಿ ಇವತ್ತೊಂದು ಮೊಟ್ಟೆ ಮಂಡಕ್ಕಿಯನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಜನ ಸಬ್ಸ್ಕ್ರೈಬ್ ಆಗಬೇಕು ನಮ್ಮ ಚಾನಲ್ಗೆ. ನಂದು ಇನ್ನೂ 1000 ಆಗಿಲ್ಲ. ಪ್ಲೀಸ್ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೇ ನೋಡಿರಿ, ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ. ಇವಾಗ ನಾನು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಸ್ವಲ್ಪ ಆಯಿಲ್ ಬಿಸಿ ಆಗಬೇಕು. ಇವಾಗ ನಾನು ಇಲ್ಲೊಂದು ಪಾತ್ರೆ ನೀರನ್ನು ತೊಗೊಂಡಿದ್ದೇನೆ. ಇದ್ರೊಳಗೆ ನಾವು ಚೆನ್ನಾಗಿ ಹಾಕಿ ನೆನೆಸ್ಬೇಕು ರೀ. ಇವಾಗ ನಾವು ಒಂದು ಪಾತ್ರೆದಾಗೆ ನೀರು ಇಟ್ಕೊಂಡಿದ್ದು ನೋಡಿರಿ. ಇದನ್ನು ಚೆನ್ನಾಗಿ ನಾವು ಮಂಡಕ್ಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕ್ರಿ. ಈ ಥರನೇ, ಅಂದ್ರೆ ತುಂಬ ಮೆತ್ತಗೂ ಬೇಡ, ತುಂಬ ಗಟ್ಟಿನೂ ಬೇಡ್ರಿ. ಸ್ವಲ್ಪನೇ ಇದನ್ನು ನಾವು ಚೆನ್ನಾಗಿ ನೀರಲ್ಲಿ, ಸ್ವಲ್ಪ ನೀರು ನೋಡ್ಬೋದು, ನಂದು ಜಾಸ್ತಿನೇ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಬೇಸನಷ್ಟು ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನೆಲ್ಲವನ್ನು ನಮ್ಮದು ನೀರಲ್ಲಿ ಈ ಥರನೇ ನಾನು ತೊಳ್ಕೊಂಡಿದ್ದೇನೆ. ನೋಡ್ಬೋದು ರೀ, ಈ ಥರ ಇದ್ದಾಗೆ ನೋಡಿರಿ, ನಾವು ಈ ಥರನೇ ಚೆನ್ನಾಗಿ ಗಟ್ಟಿಯಾಗಿ ನಾವು ಈ ಥರ ಹಿಂಡ್ಕೊಂಡು ಇದನ್ನು ಸಪ್ರೇಟಾಗಿ ತೆಗಿಬೇಕ್ರಿ. ಈ ಥರ ನೀರು ಇಷ್ಟಿದ್ದಷ್ಟು ಬರ್ತದೆ ನೋಡ್ಬಿಟ್ಟು, ಬಿಡಿ ಬಿಡಿ ಆಗಿನೇ ಇರಬೇಕ್ರಿ, ಅಂದ್ರೆ ತುಂಬ ನೆನಿಬಾರ್ದು. ಇವಾಗ ನಮ್ಮದೆಲ್ಲ ತೆಗೆದು ಆಗಿದೆ ನೋಡ್ಬೋದು ರೀ. ಇದನ್ನು ನಾವು ಮಂಡಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದು ನೀರು ನೋಡ್ಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಮಂಡಕ್ಕಿಯನ್ನು ನಾನು ಈ ಥರ ನೋಡ್ಬೋದು, ಬಿಡಿ ಬಿಡಿ ಆಗಿನೇ ಇದೆ ನಮ್ಮದು ಮಂಡಕ್ಕಿ. ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ಇದಕ್ಕೆ ನೋಡಿರಿ, ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ, ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದ ಹಾಕಿದ್ದೇವೆ, ಅದು ಸ್ವಲ್ಪನೇ ಫ್ರೈ ಆಗಿದೆ. ಇವಾಗ 2 ಹಸಿಮೆಣಸಿನ್ಕಾಯಿ ಈ ಥರ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೇನೆ ರೀ. ಇದು ಹಾಫ್ ಫ್ರೈ ಆದರೆ ಸಾಕು, ಅಂದರೆ ಇದು ಹಾಫ್ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಇದು ಹಾಫ್ ಫ್ರೈ ಆಗಿದೆ ನೋಡಿರಿ. ಇವಾಗೇ ನಾವು ಇದಕ್ಕೆ ಒಂಚೂರು ಮಸಾಲವನ್ನು ಹಾಕ್ತಾಯಿದ್ದೇನೆ. ಈ ಮಸಾಲ ನೋಡ್ಬೋದು, ಇಲ್ಲಿ ನಾನು ಮಸಾಲವನ್ನು ಇಟ್ಕೊಂಡಿದ್ದೇನೆ ನೋಡಿರಿ. ಇದು ಧನಿಯಾ ಪುಡಿ ಒಂದು ಅರ್ಧ ಚಮಚ, ಅಚ್ಚ ಖಾರದ ಪುಡಿ ಇದು ಒಂದು ಅರ್ಧ ಚಮಚ, ಚಿಕನ್ ಪುಡಿ ಇದೆ ರೀ, ಸ್ವಲ್ಪನೇ ಅರಿಶಿನ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಇಟ್ಕೊಂಡಿರುವಂತಹ ಈ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ನೋಡಿರಿ, ಚೆನ್ನಾಗಿ ನಾವು ಇದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ನೋಡಿರಿ, ನಾವು ಇದಕ್ಕೆ ನಾವು ಸ್ವಲ್ಪನೇ ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊ, ಇವಾಗ ಇದರೊಟ್ಟಿಗೆ ನೋಡಿರಿ ನಾನೊಂದು ಅರ್ಧ ಹೋಳು ಲೆಮನನ್ನು ಹಾಕೋತಾ ಇದ್ದೇನೆ. ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ರೀ, ಹಾಗಾಗಿ ಲೆಮನನ್ನು ಹಾಕ್ತಾಯಿದ್ದೇನೆ. ಇದನ್ನು ಸ್ವಲ್ಪನೇ ನಾವು ಮಿಕ್ಸ್ ಮಾಡೋಣ. ನೋಡ್ಬೋದು, ಕಲರ್ ನಮ್ಮದು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪನೇ ಇದು ಫ್ರೈ ಆದಮೇಲೆ ನೋಡಿರಿ, ಸ್ವಲ್ಪನೇ 1/4 ಚಮಚದಷ್ಟು ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ ರೀ. ಇವಾಗೇ ನಾವು ಇದನ್ನು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು, ನಾನು ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೇನೆ ರೀ, ನಮ್ಮದು ಮೊಟ್ಟೆ. ಇವಾಗ ಮೊಟ್ಟೆ ಒಡೆದು ಹಾಕಿದ್ಮೇಲೆ ನೋಡಿರಿ, ನಾವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಇಷ್ಟ ಇತ್ತಂದರೆ ಇನ್ನೊಂದು ಮೊಟ್ಟೆ ಹೆಚ್ಚಿಗೆ ಹಾಕ್ಕೋಬೋದು. ನೋಡ್ಬೋದು ನಮ್ಮದು ಮೊಟ್ಟೆ, ಇದನ್ನು ನಾನು ಇದರಲ್ಲೇ ಫ್ರೈ ಮಾಡಿದ್ದೇನೆ, ಅಂದರೆ ತುಂಬ ಸಣ್ಣದಾಗಿ ಇದನ್ನು ಫ್ರೈ ಮಾಡಬೇಕ್ರಿ. ಫ್ರೈ ಮಾಡಬೇಕ್ರಿ. ನೋಡ್ಬೋದು ನಮ್ಮದು ಮೊಟ್ಟೆ ಫ್ರೈ ಆಗ್ತಾಯಿದೆ. ಇವಾಗ ನೋಡ್ಬೋದು ನಮ್ಮದು ಮೊಟ್ಟೆ ಫ್ರೈ ಆಗಿದೆ ರೀ. ನೋಡ್ಬೋದು, ತಳ ಏನು ಹಿಡ್ದಿಲ್ಲ, ಅದಕ್ಕೆ ಸ್ವಲ್ಪನೇ ಆಯಿಲ್ ನಾನು ಜಾಸ್ತಿ ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಮಾಡಿಟ್ಟಿರುವಂತಹ ಮಂಡಕ್ಕಿಯನ್ನು ಇದಕ್ಕೇ ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ನಮ್ಮದೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಇದನ್ನು ಚೆನ್ನಾಗಿ ನಾವು ಇದರೊಟ್ಟಿಗೆ ಮಿಕ್ಸ್ ಮಾಡಬೇಕು. ಮೊಟ್ಟೆ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಮೊಟ್ಟೆ ಒಂದೇ ಇತ್ತು ಅಂಥೇಳಿ ಒಂದೇ ಮೊಟ್ಟೆ ಲೆಕ್ಕದಲ್ಲಿ ನಾನು ಮಾಡಿದ್ದೇನೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಮಿಕ್ಸ್ ಆಗಿದೆ, ಇದು ಬಿಸಿ ಆಗಿದೆ, ಚೆನ್ನಾಗಿ ರೀ ಮಿಕ್ಸ್ ಆಗಿದೆ. ಇವಾಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇವಾಗ ನಮ್ಮದು ರೆಡಿ ಆಗಿದೆ ರೀ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಮಂಡಕ್ಕಿ ಉಸುಳಿ ರೆಡಿ ಆಗಿದೆ. ತುಂಬ ಟೇಸ್ಟ್ ಆಗಿದೆ. ನೀವು ಮನೆಯಲ್ಲಿ
ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.